ನಿಂದು ಎಂಥ ತ್ಯಾಗ ಪುಣ್ಯಾತ್ಮ. ಚಿಕ್ಕ ಚಿಕ್ಕ ರೋಡ್ಗಳನ್ನ ನಾವೇನಾದ್ರೂ ರೆಡಿ ಮಾಡಿಸ್ಬೇಕು, ಚಿಕ್ಕ ಚಿಕ್ಕ ಟಾರ್ ರೋಡ್ಗಳು ಗುಂಡಿ ಬಿದ್ದಿದ್ರೆ ಅದನ್ನ ರೆಡಿ ಮಾಡಿಸ್ಬೇಕು ಅಂದ್ರೆ ವರ್ಷಗಟ್ಟಲೆ ಟೈಮ್ ಬೇಕು. ನಾವು ಲೋಕಲ್ ಲೀಡರ್ಗಳ ಹತ್ರ ಹೋಗಿ ಅವ್ರ ಹತ್ರ ಬೇಡ್ಕೊಂಡು ಇದನ್ನ ರೆಡಿ ಮಾಡಿ ಅಂತ ಕೇಳ್ಕೋಬೇಕು. ಅವರು ಸರ್ಕಾರದ ಗಮನಕ್ಕೆ ತಂದು ಲೋಕಲ್ ಕಾಂಟ್ರಾಕ್ಟ್ಗಳಿಗೆ ಆ ಕಾಂಟ್ರಾಕ್ಟ್ನ ಕೊಡಬೇಕು. ಅವ್ರು ಬಂದು ಗುಂಡಿನ ಮುಚ್ಚಬೇಕು ಅಥವಾ ಹೊಸದಾಗಿ ರೋಡ್ ಮಾಡಬೇಕು. ಇದಿಷ್ಟು ಪ್ರೊಸೀಜರ್ ರೀ. ನಮ್ಮದೇ ದುಡ್ಡಲ್ಲಿ ಕಾಂಟ್ರಾಕ್ಟ್ರಿಗೆ ಸರ್ಕಾರದವರು ದುಡ್ಡು ಕೊಡಬೇಕು, ಕಾಂಟ್ರಾಕ್ಟರ್ ಬಂದು ಇದನ್ನ ರಿಪೇರಿ ಮಾಡಬೇಕು. ಅವರಿಂದಿಷ್ಟು ಲಾಭ ಮಾಡ್ಕೊಳ್ಳೇಬೇಕು, ಅದು ಬಿಡಿ. ಯಾಕೆಂದ್ರೆ ಅವರು ಹೊಟ್ಟೆಪಾಡು ಅವ್ರ ಜೀವನ ಮಾಡಲೇಬೇಕು, ಅವ್ರದ್ದು ತಪ್ಪಲ್ಲ. ಮತ್ತೆ ಆ ಕಾಂಟ್ರಾಕ್ಟ್ಗಳು ಆ ಕೆಲಸನ ಹಿಡಿಬೇಕು ಅಂದ್ರೆ ಅವರೊಂದಿಷ್ಟು ಏನೇನೋ ಮಾಡಬೇಕು, ಯಾರ್ಯಾರಿಗೂ ಏನೇನೋ ದುಡ್ಡು ಕೊಡಬೇಕು. ಇದಿಷ್ಟು ಪ್ರೊಸೀಜರ್ ಇರುತ್ತೆ. ಇಷ್ಟು ಪ್ರೊಸೀಜರಿಂದ ನಮ್ಮ ರಸ್ತೆಗಳು ಏನು ಗುಂಡಿ ಇರ್ತವೋ ಅದು ಸರಿಯಾಗುತ್ತೆ. ಆದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ವ್ಯಕ್ತಿ ಅಂದರೆ ನಮ್ಮ ವಿನೋದ್ ರಾಜ್ ಅವರು, ಅಂದರೆ ನಿಮಗೆ ಡ್ಯಾನ್ಸ್ ಕಿಂಗ್ ವಿನೋದ್ ರಾಜ್ ಅಂತಲೇ ಹೇಳ್ಬೋದು, ಒಬ್ಬ ಚಿತ್ರನಟ. ಇಂಥ ಒಬ್ಬ ವ್ಯಕ್ತಿ ಸಾಮಾಜಿಕ ಕಳಕಳಿಯಿಂದ ತನ್ನ ಸ್ವಂತ ಖರ್ಚಿನಿಂದ ಅವರು ಈ ಸಿಮೆಂಟ್ ಕಾಂಕ್ರೀಟ್ನ ಈ ಗುಂಡಿಗಳಿಗೆ ಹಾಕ್ತಾ ಇದ್ದಾರೆ. ನಿಮ್ಮನ್ನು ನಾನು ನೋಡಿದ್ದೀನಿ, ಬಟ್ ನನ್ನನ್ನು ನೀವು ನೋಡಿಲ್ಲ. ಪ್ರೀತಿಸಿದವರು ಪೋಸ್ಟ್ ಮಾಡೋಕ್ಕಾಗತ್ತೇನಪ್ಪ? ಆ ಕರ್ತವ್ಯಗಳೆಲ್ಲ ಒಬ್ಬ ಮನುಷ್ಯನ ಇನ್ನೊಂದು ಮನುಷ್ಯನ ನೋಡ್ಕೊಂಡು ಮಾಡುವಾಗ ಅವ್ನ ಜೀವ ಹೃದಯದ ಸ್ಥಿತಿ ಏನಾಗಿರ್ಬೇಕು ನಾವು ಯೋಚನೆ ಮಾಡಿದಾಗ ಮನುಷ್ಯತ್ವ ಬರುತ್ತೆ. ಡಿಕಂಪೋಸ್ ಮಾಡೋಕ್ಕಾಗತ್ತ ಅಂತ ನೋಡ್ತಾ ಇದ್ದೀವಿ ನಾವು. ಈಗ ಮೈಕ್ರಾನ್ಸ್ ಕಮ್ಮಿ ಮಾಡಿ ಪ್ಲಾಸ್ಟಿಕ್ ಬಂದಿದೆಯಲ್ಲ, ಡಿಕಂಪೋಸ್ ಮಾಡಿಬಿಡಿ. ಅರ್ಥ ಆಯ್ತು. ಇದನ್ನ ನೋಡ್ತಾ ಇದ್ರೆ ಒಂದು ತುಂಬ ಆದರ್ಶ ವ್ಯಕ್ತಿ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ಇವ್ರನ್ನ ಪರ್ಸ್ನಲಾಗಿ ನೋಡಿದ್ದೀನಿ. ಇವರು ತುಂಬ ಅದ್ಭುತವಾದ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂದರೆ ನಾನು ಈ ವಿಡಿಯೋ ನೋಡಿ ಹೇಳ್ತಾ ಇರೋದಲ್ಲ, ಇವ್ರನ್ನ ಪರ್ಸ್ನಲಿ ಮೀಟ್ ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ನಾನು ಇವ್ರನ್ನ ಭೇಟಿಯಾದಾಗ ನಾನು ಯಾರು ಅಂತಲೇ ಗೊತ್ತಿಲ್ಲ, ಆದ್ರೂ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಅವರು ನಮಗೆ ಕಾಫಿ ಕೊಟ್ಟು ಅವ್ರ ಮನೇಲಿ ಊಟ ಕೊಟ್ಟು ಕಳಿಸಿದ್ರಿ. ಆ ಒಂದು ಋಣ ನನಗಿದೆ. ಅಂಥ ಒಬ್ಬ ಅದ್ಭುತ ವ್ಯಕ್ತಿ. ಇವ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಸಾಧ್ಯನೇ ಇಲ್ಲ. ಯಾಕೆಂದರೆ ನಾನು ಈ ವಿಡಿಯೋ ನೋಡಿ ಹೇಳೋದು ಅಷ್ಟೇ ಅಲ್ಲ, ನಾನು ಪರ್ಸ್ನಲಿ ನೋಡೋದ್ರಿಂದ ತುಂಬಾ ಇವರು ವ್ಯಕ್ತಿತ್ವ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ಒಳ್ಳೆ ವ್ಯಕ್ತಿತ್ವ ಇರೋಂಥ ವ್ಯಕ್ತಿ. ತನ್ನ ಸ್ವಂತ ತೋಟದಲ್ಲೂ ಸಹ ಒಂದು ಮಾದರಿ ರೈತನ ಥರ ಒಳ್ಳೊಳ್ಳೆ ಬೆಳೆಗಳನ್ನು ಬೆಳೆದಿದ್ದಾರೆ, ಒಳ್ಳೊಳ್ಳೆ ಹಣ್ಣುಗಳನ್ನ ಹಾಕಿದ್ದಾರೆ, ಒಳ್ಳೊಳ್ಳೆ ಗಿಡಗಳನ್ನ ಹಾಕಿದ್ದಾರೆ, ಅದ್ಭುತವಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಅಲ್ಲಿರ್ತಕ್ಕಂತಹ ಕೆಲಸ ಮಾಡೋ ಅಂಥ ವ್ಯಕ್ತಿಗಳನ್ನು ನೋಡ್ಕೊಳ್ಳೋ ರೀತಿ ಆಗ್ಬೋದು, ಅದೆಲ್ಲ ಒಂಥರ ಅದ್ಭುತ ಅಂತಲೇ ಅನಿಸುತ್ತೆ ರೀ. ಆ ಒಂದು ವಿಡಿಯೋನ ನಾನು ನಿಮಗೆ ಹಾಕ್ತೀನಿ, ನೋಡಿ. ಫೋಟೋಗಳನ್ನು ಸಹ ಹಾಗೆ ನೋಡ್ಬಿಡಿ. ಏನಾಗ್ತಾ ಇದೆ, ಮಲಗಕ್ಕೆ ಕಷ್ಟಪಡ್ತಾ ಇದೀವಿ ನಾವು. ನನಗೂ ಡಾಕ್ಟರ್ ಅದನ್ನೇ ಹೇಳಿದ್ರು, ಮಲಗಲಿಲ್ಲ ಅಂದರೆ ಕಾಯಿಲೆ ಗುಣ ಆಗಲ್ಲ ಸರ್. ಹಾಗಾಗಿ ನಿಮ್ಗೆ ಯಾರಿಗೂ ಕಾಯಿಲೆ ಇಲ್ಲ, ಬಟ್ ನಿದ್ದೆ ಕಡಿಮೆ ಮಾಡಿಸ್ತಾ ಕಾಯಿಲೆ ಒಳಗಡೆ ಎಂಟ್ರಿ ಮಾಡ್ಕೊತೀವಿ. ಆಯ್ತಾ? ಏನಾದ್ರೂ ಮಾಡಲಿ, ಒಂದು ಗಳಿಗೆಯಲ್ಲಿ ನಿಮ್ಗೆ ಹಿಂಗೆ ಅನ್ನಿಸ್ತದೆ ಗೊತ್ತಾ, ಅದನ್ನ ಅವಾಯ್ಡ್ ಮಾಡಬೇಡಿ. 10 ನಿಮಿಷ ಹೋಗಿ ಕೂತಿದ್ದಲ್ಲೇ ಹೀಗೆ ನಿದ್ದೆ ಮಾಡಕ್ ಒಳ್ಳೆ. ರಾಜ್ಕುಮಾರ್ ತರ ಧ್ಯಾನ ಆ ಥರದ್ದು ಏನಾದರೂ ಬೆಳಿಗ್ಗೆ ಇಲ್ಲ ಪಾಪ ಅವ್ರ ಯಜಮಾನ್ರು ಮಹೇಶ್ ಯೋಗಿ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅಂತ. ನಾವಿಲ್ಲಿ ಯಾಕೆ ಹುಟ್ಟಿದೀವಿ ಏನು ಅನ್ನುವಂಥದ್ದು ಅರಿವಾಗ್ಬಿಡುತ್ತೆ ನಾವು ಮೆಡಿಟೇಷನ್ ಮಾಡುವಾಗ. ಯಜಮಾನ್ರು ಭಾರಿ ಕಷ್ಟಪಟ್ಟು ಅದನ್ನೆಲ್ಲ ಪಾಪ ಕೊಟ್ಟಿದ್ದಾರೆ. ಅವರಷ್ಟು ಒಂದು ಹಠಯೋಗಿ ಆಗಕ್ಕೆ ಯಾರಿಂದು ಸಾಧ್ಯನೂ ಇಲ್ಲ, ತುಂಬ ಕಷ್ಟ. ಹಾಗೆ ನಮ್ಮ ಶಿವಕುಮಾರ್ ಶ್ರೀ ಅವರು, ತ್ರಿವಿಧ ದಾಸೋಹಿ ಅವರು, ಏನು ತಾನು ಎಲ್ಲ ಕಡೆ ಹೋಗಿ ಭಿಕ್ಷೆ ಎತ್ತಿ ಪಾಪ ಇಂಥ ದೊಡ್ಡ ಸಂಸ್ಥೆನ ಕಟ್ಟಿ ಆ ಮಕ್ಕಳಿಗೆ ಅಂತ ವಿದ್ಯಾಭ್ಯಾಸ.
ಎಲ್ಲರೂ ಈ ತರ ಯೋಚನೆ ಮಾಡ್ಬಿಟ್ರೆ ನಾನೀಗ ನೋವು ಅನುಭವಿಸ್ತಾ ಇದ್ದೀನಿ ಈಗ. ಅಟ್ಲೀಸ್ಟ್ ಇನ್ನೊಂದು ಜನ್ರೇಷನ್ಗೆ ಅಟ್ಲೀಸ್ಟ್ ತಡ್ಕೊಳ್ಳೋ ಶಕ್ತಿ ಆದ್ರೂ ಬರುತ್ತಲ್ವಾ. ಹೋಗ್ಬಿಟ್ರೆ ಏನು ಮಾಡೋದು, ಸಾಯ್ಬೇಕಷ್ಟೇ. ಬಾಯ್. ಕನ್ನಡಿಗರಿಗೋಸ್ಕರ ಅಮ್ಮವ್ರ ಜಾಗ ಅಲ್ಲೂ ಕಾಯಮಾಗಿರುತ್ತೆ. ಅಮ್ಮ ನಿನ್ನ ಪ್ರೇಮಕ್ಕೆ ಅಮ್ಮ. ನೀನ್ ಐಫೋನ್ ಇಟ್ಕೊಂಡಿರೋದ್ರಲ್ಲಿ ಅರ್ಥ ಐತೆ, ನಾನು ಕಿತ್ತೋಗಿರೋ ಫೋನ್ ಇಟ್ಕೊಂಡ್ರಲ್ಲೂ ಅರ್ಥ ಐತೆ. ಈ ಐಫೋನ್ ಇಟ್ಕೊಂಡಿರೋದ್ರಲ್ಲಿ ಅರ್ಥ ಐತೆ, ನಾ ಕಿತ್ತೋಗಿರೋ ಫೋನ್ ಇಟ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ಈ ಕಿತ್ತೋಗಿರೋ ತಲೆ ಇಟ್ಕೊಂಡು ಅದ್ ಮಾಡ್ಕೊಳಿದ್ರೆ ಇನ್ನೇನ್ ಮಾಡ್ಕೊತೀವಿ. ನಾನು 42 ಹಾರ್ಟ್ ಅಟ್ಯಾಕ್, 47 ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆವಾಗ ಡಾಕ್ಟರ್ಗಳು ಕೊಟ್ಟಿರುವಂತ ಮಾತ್ರೆ ನಮ್ ದೇಹದಲ್ಲಿರೋ ರಕ್ತನು ಚರ್ಬಿನೂ ನೀರ್ ಮಾಡಿಸಿ ವಿನೋದ್ ರಾಜ್ನ ಡ್ಯಾನ್ಸರ್ ಇಂದ ಫಿಲಾಸಫರ್ ಮಾಡಿಸ್ಬಿಡ್ತು. ಆರೋಗ್ಯ ಸರಿ ಇಲ್ತೀರ, ಗಾಡಿ ಓಡಿಸ್ತೀರ ಹೆಂಗ್ ಸಾರ್ ಅಂತ. ಗಾಡಿ ಓಡಿಸ್ತಿಲ್ಲ ಅಂದ್ರೆ ವಿನೋದ್ ರಾಜ್ ಸಂಸಾರದ ಗಾಡಿ ಹೋಗಲ್ಲ ಕಣಿಯ ಮುಂದೆ. ನಮ್ ಗಾಡಿಗಳಿಗೆ ಟೈರ್ ಪಂಚರ್ ಆದ್ರೆ ಮಗ್ಲಾಗಿ ಇನ್ನೊಂದ್ ಮಡಗಿರ್ತೀವಿ, ತಗಲಾಕತ್ತೀವಿ. ಸಂಸಾರದ ಟೈರ್ ಪಂಚರ್ ಆದ್ರೆ ಮಾನವೂ ಇರಲ್ಲ, ಮರ್ಯಾದೆನೂ ಇರಲ್ಲ, ಏನೂ ಇರಲ್ಲ. ಫುಲ್ ಇಂಜಿನ್ ರೀಬೋರ್ ಆದಂಗೆ ಕಣಯ್ಯ. ಆಮೇಲೆ ಅದನ್ನ ಎಷ್ಟೇ ತಳ್ಳಿದ್ರು ತಳ್ಳಿನೇ ಸ್ಟಾರ್ಟ್ ಮಾಡ್ಬೇಕಪ್ಪ ಅಂದ್ರೆ